ಶ್ರೀ ಶಾರದಾ ಗುರುಭ್ಯೋ ನಮಃ. ಓಂ ಪ್ರಜ್ಞಾ ಬಲೇನ ತಪಸಾ ಚತುರ್ವೇದ ವಿಭಾಜಕಃ ಕೃಷ್ಣದ್ವೈಪಾಯನೋ ಯಶ್ಚ ತಸ್ಮೈ ಶ್ರೀ ಗುರವೇ ನಮಃ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 349ನೇ ಭಾಗ. ಮಹೇಶ್ವರನ ಮಾತುಗಳನ್ನು ಕೇಳಿದ ಗಿರಿಜೆಯು ಅವನಿಗೆ ನಮಸ್ಕರಿಸಿ, ಮಹಾದೇವನೇ, ಅನುಗ್ರಹೋನ್ಮುಖನಾದ ನಿನ್ನ ಪ್ರಸಾದದಿಂದ ದೇವತೆಗಳಿಂದಲೂ ಮನುಷ್ಯರಿಂದಲೂ ನೋಡಲ್ಪಡದಿರುವ ನಿನ್ನ ತೇಜೋರೂಪವನ್ನು ನಾನು ನೋಡಿ ಕೃತಾರ್ಥಳಾದೆನು. ಕಾರ್ತಿಕ ಮಾಸದ ಕೃತ್ತಿಕಾ ನಕ್ಷತ್ರದ ದಿನ ನನ್ನ ವ್ರತದ ಅಂತ್ಯ ಮಹೋತ್ಸವದಲ್ಲಿ ನಿನ್ನ ಈ ತೇಜೋರೂಪವು ಎಲ್ಲರಿಗೂ ಪ್ರತ್ಯಕ್ಷವಾಗಿ ಕಾಣುವಂತಾಗಲಿ. ಯಾರು ಪ್ರತಿ ಸಂವತ್ಸರದ ಈ ದಿನ ನಿನ್ನ ದರ್ಶನ ಮಾಡುವರೋ ಅವರ ಎಲ್ಲ ಪಾಪಗಳು ನಾಶವಾಗುವಂತೆ ದಯಮಾಡಿ ಅನುಗ್ರಹಿಸು ಎಂದು ಪ್ರಾರ್ಥಿಸಿದಳು. ಪರಮೇಶ್ವರನು ಹಾಗೇ ಆಗಲೆಂದು ಅನುಗ್ರಹಿಸಿ ಆ ಪರ್ವತದಲ್ಲಿಯೇ ಅಂತರ್ಹಿತನಾದನು. ಗಿರಿಜೆಯು ಸಖಿಯರೊಡನೆ ಪರ್ವತಕ್ಕೆ ಪ್ರದಕ್ಷಿಣೆ ಮಾಡುತ್ತಾ ಪರ್ವತದ ಸುತ್ತಲೂ ಕಮಲ, ಕೆಂದಾವರೆ, ನೀಲೋತ್ಪಲ ಪುಷ್ಪ, ಬಿಲ್ಲುಪತ್ರಗಳಿಂದ ಅಲಂಕರಿಸುತ್ತಿದ್ದಳು. ನಂತರ ಅರುಣಾಚಲನನ್ನು ಪೂಜಿಸಿ ಇಂದ್ರಾದಿ ದಿಕ್ಪಾಲಕರ ಸ್ತ್ರೀಯರಿಂದ ಸೇವಿತಳಾಗಿ ಮಾತೃಕೆಯರು ಅವಳಿಗೆ ಗಂಧ ದಾನಾದಿಗಳು ಅಲಂಕಾರಗಳನ್ನು ಕೊಟ್ಟು ಪ್ರಸನ್ನಗೊಳಿಸುತ್ತಿರಲು ಛತ್ರ ಚಾಮರಾದಿಗಳನ್ನು ಹೊತ್ತು ಬರುತ್ತಿರುವ ದೇವಕನ್ಯೆಯರಿಂದ ಮುನಿಪತ್ನಿಯರಿಂದ ಸುತ್ತುವರಿದು ಸ್ವಯಂ ಪ್ರಭುವಾದ ಅರುಣಾಚಲನಿಗೆ ಅನೇಕ ಪ್ರದಕ್ಷಿಣೆಯನ್ನು ಮಾಡಿದಳು. ಭಕ್ತಿಯಿಂದ ಪ್ರದಕ್ಷಿಣೆ ಹಾಕುತ್ತಿದ್ದ ಗಿರಿಜೆಯನ್ನು ಈಶ್ವರನಿಂದ ಪ್ರೇರೇಪಿಸಲ್ಪಟ್ಟ ದೇವತೆಗಳು, ಸ್ವರ್ಗಾಧಿಕಾರಿಗಳು ಅವಳನ್ನು ಸುತ್ತುವರೆದಿದ್ದರು. ಲಕ್ಷ್ಮೀನಾರಾಯಣರು, ಸರಸ್ವತಿ ಬ್ರಹ್ಮದೇವರು ಅಲ್ಲಿಗೆ ಆಗಮಿಸಿದರು. ತನ್ನ ಆತ್ಮದಲ್ಲಿ ನೆಲೆಸಿರುವ ಶಿವನನ್ನೇ ಧ್ಯಾನಿಸುತ್ತಾ ಮತ್ತೆ ಜಲವಾಸ ಮಾಡಲು ಸರೋವರದ ಮಧ್ಯದಲ್ಲಿ ನಿಂತು ಜಲವಾಸ ಮಾಡುತ್ತಾ ಮಾಸ ಕಳೆದ ಬಳಿಕ ಮಹಿಷಾಸುರನ ಕಂಠದಲ್ಲಿದ್ದ ರಕ್ತಸಿಕ್ತವಾದ ಲಿಂಗವನ್ನು ನಿರ್ಮಲಗೊಳಿಸಲು ತೀರ್ಥೋದಕಗಳಲ್ಲಿ ಮಿಂದಳು. ಇಷ್ಟರಲ್ಲಿಯೇ ದೇವಶಿಲ್ಪಿಯಾದ ವಿಶ್ವಕರ್ಮನು ಅಪೀತಕುಚೆ ಹೆಸರಿನ ಗಿರಿಜೆಗೂ ಅರುಣಾಚಲೇಶ್ವರನಿಗೂ ನಿವಾಸಕ್ಕಾಗಿ ಅರುಣನಗರ ಎಂಬ ಪಟ್ಟಣವನ್ನು ನಿರ್ಮಾಣ ಮಾಡಿದನು. ಅದರ ಸೌಧಾಗ್ರಗಳಲ್ಲಿ ದೇವಸ್ತ್ರೀಯರಂತೆ ಶೋಭಿಸುವ ವಾರ ಸ್ತ್ರೀಯರನ್ನು ವಾಸ ಮಾಡಲು ನಿಯೋಜಿಸಿದನು. ಆ ನಗರದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ ಚಾತುರ್ವರ್ಣ್ಯದ ಜನದಿಂದ ಕೂಡಿದ್ದಿತು. ಗಂಧರ್ವರು, ವಿದ್ಯಾಧರರು, ಸಿದ್ಧ ಸಾಧ್ಯರು, ಚಾರಣರು, ಕಿನ್ನರರು, ವೇಶ್ಯೆಯರು ಗಾನ ನರ್ತನ ಮಾಡುತ್ತಾ ನಗರಕ್ಕೆ ಜೀವಕಳೆಯನ್ನು ತುಂಬಿದರು. ನಗರದ ಬೀದಿಗಳೆಲ್ಲವೂ ರಾಜ ಬೀದಿಗಳಂತೆ ಅಲಂಕೃತವಾಗಿದ್ದು ಇಂದ್ರನ ಅಮರಾವತಿ, ಕುಬೇರನ ಅಲಕಾನಗರದಂತೆ ರಂಜಿಸುತ್ತಿದ್ದಿತು. ಆ ಪಟ್ಟಣದಲ್ಲಿ ವಿಷ್ಣು ಸಹಸ್ರಾಕ್ಷನಾದ ಇಂದ್ರ ದೇವ ಪರಿವಾರ ಸಹಿತನಾಗಿ ಬಂದು ಪರಮೇಶ್ವರನಿಗೆ ಸೇವೆ ಮಾಡಿದರು. ಪಾರ್ವತಿಯ ಪೂಜಾ ವೈಭವವನ್ನು ನೋಡಲು ಶಿವನ ಪ್ರಮಥಗಣಗಳು, ಸಿದ್ಧರು, ದೇವತೆಗಳು, ದೇವರ್ಷಿ, ಬ್ರಹ್ಮರ್ಷಿಗಳು ಆ ಪಟ್ಟಣಕ್ಕೆ ಆಗಮಿಸಿದರು. ದೇವತಾ ಸ್ತ್ರೀಯರು ಅಪ್ಸರೆಯರ ತುಂಬುರುವಿನ ಗಾನ ನರ್ತನಗಳಿಂದ ಕೂಡಿದವನಾಗಿ ಮುನಿಗಳು, ದೇವತೆಗಳೊಂದಿಗೆ ವೃಷಭ ವಾಹನನಾಗಿ ಮಹೇಶ್ವರನು ಪ್ರತ್ಯಕ್ಷನಾಗಿ ಲಜ್ಜೆಯಿಂದ ನಮ್ರವದನೆಯಾಗಿದ್ದ ಗಿರಿಜೆಯನ್ನು ತನ್ನ ಎಡತೊಡೆಯ ಮೇಲೆ ಕೂರಿಸಿಕೊಂಡನು. ಪಾರ್ವತಿ ಪರಮೇಶ್ವರರು ಒಟ್ಟಿಗೆ ಆಸೀನರಾದುದನ್ನು ನೋಡಿದ ಅಪ್ಸರ ಸ್ತ್ರೀಯರು ಅವರ ಎದುರಿಗೆ ಬಂದು ಹಾಡುತ್ತಾ ನರ್ತಿಸಿದರು. ದೇವೇಂದ್ರನು ಅರ್ಪಿಸಿದ ಸುಗಂಧ ದ್ರವ್ಯಗಳನ್ನು, ಅಂಗಲೇಪಗಳನ್ನು ಸ್ವೀಕರಿಸಿ ಪಾರ್ವತಿ ಪರಮೇಶ್ವರರು ತಮ್ಮನ್ನು ಅಲಂಕರಿಸಿಕೊಂಡರು. ವಿರಹದಿಂದ ಬಳಲಿದ ಪಾರ್ವತಿಯನ್ನು ಸಂತೈಸಿದ ಅರುಣಾಚಲೇಶ್ವರನು ತಾನಾಗಿಯೇ ಪಾರ್ವತಿಗೆ ಬೇಕಾದ ವರಗಳನ್ನು ಕೇಳುವಂತೆ ಹೇಳಿದನು. ಗಿರಿಜೆಯು ಅರುಣಾಚಲೇಶ್ವರನಿಗೆ ನಮಸ್ಕರಿಸಿ ಸಕಲ ಲೋಕಗಳನ್ನು ಉದ್ಧರಿಸುವ ಇಚ್ಛೆಯಿಂದ ಉದಾರವೂ ಅನುಗ್ರಹಕ್ಕೆ ಲಭ್ಯವೂ ಆದ ಒಂದು ವರವನ್ನು ಕೇಳಿದಳು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.